ನಮಸ್ಕಾರ. ಈಗಾಗಲೇ ತಾವೆಲ್ಲರೂ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿರುತ್ತೀರಿ. ಈ ಒಂದು ಪರೀಕ್ಷೆಯಲ್ಲಿ ಯಾವೆಲ್ಲ ವಿಷಯಗಳನ್ನು ಓದಿದ್ರೆ ನಾವು ಈ ಹುದ್ದೆಯನ್ನು ಪಡ್ಕೊಳ್ಬಹುದು? ಈ ಒಂದು ಪರೀಕ್ಷೆಯಲ್ಲಿ ಇಂತಿಷ್ಟು ಮಾರ್ಕ್ಸ್‌ಗಳನ್ನ ತೆಗೆದುಕೊಂಡ್ರೆ ನಾವು ಪಾಸ್ ಆಗ್ತೀವಿ ಅಂತನ್ನೋದೇನು ಇರೋದಿಲ್ಲ. ಎಷ್ಟು ಆಯ್ತು ಅಷ್ಟು ಹೆಚ್ಚು ಅಂಕಗಳನ್ನು ನೀವು ಇಲ್ಲಿ ಪಡ್ಕೊಳ್ಬೇಕು. ಅದರಲ್ಲಿಯೂ ಕೂಡ ಈ ಒಂದು ಪರೀಕ್ಷೆಯಲ್ಲಿ ನೆಗೆಟಿವ್ ಮಾರ್ಕ್‌ಗಳಿರೋದ್ರಿಂದ ತುಂಬ ಜಾಗರೂಕತೆಯಿಂದ ನಿರ್ದಿಷ್ಟವಾಗಿ ಗೊತ್ತಿರುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಿರ್ದಿಷ್ಟವಾಗಿ ಅದನ್ನು ಗುರುತು ಮಾಡಿ ಅಂಕಗಳನ್ನು ಪಡಿಬಹುದು. ಇಲ್ಲಿ ಈ ಇನ್ನೊಂದು ಈ ಒಂದು ಪರೀಕ್ಷೆಯಲ್ಲಿ 5ನೇ ಆಪ್ಷನ್ ಕೂಡ ಇದೆ. ಒಂದು ವೇಳೆ ನೀವು ಯಾವುದೇ ಈ 4 ಉತ್ತರಗಳಲ್ಲಿ 4 ಆಪ್ಷನ್ಸ್‌ಗಳಲ್ಲಿ ಯಾವುದೇ ಆಪ್ಷನನ್ನು ಗುರುತು ಮಾಡದೇ ಇದ್ದಾಗ 5ನೇಯ ಆಪ್ಷನ್ ಗುರುತು ಮಾಡಬೇಕಾಗಿರುತ್ತದೆ. ಇವಾಗ ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಅದನ್ನು ಕೂಡ ಕಟ್ಟುನಿಟ್ಟಾಗಿ ಅದನ್ನು ಪಾಲನೆ ಮಾಡಬೇಕು. ಇವಾಗ ಯಾವ ವಿಷಯಗಳನ್ನು ನಾವು ಓದಬೇಕು? ಯಾವ ವಿಷಯಗಳನ್ನು ಓದಿದರೆ ನಾವು ಈ ಪರೀಕ್ಷೆಯಲ್ಲಿ ಸಫಲರಾಗಬಹುದು? ಬಹಳಷ್ಟು ಜನರಿಗೆ ಹುದ್ದೆಯ ಅವಶ್ಯಕತೆ ಇರುತ್ತದೆ. ಒಂದು ಹುದ್ದೆ, ಅದು ಯಾವುದೇ ಹುದ್ದೆ ಇರಬಹುದು. ಸರ್ಕಾರಿ ಹುದ್ದೆ ಇರಬಹುದು, ಖಾಸಗಿ ಹುದ್ದೆ ಇರಬಹುದು. ಒಂದು ಹಂತಕ್ಕೆ ನಮ್ಮ ಸ್ಟಡಿ ಕಂಪ್ಲೀಟ್ ಆದ ನಂತರ ಹುದ್ದೆಯ ಅವಶ್ಯಕತೆ ಇದ್ದೇ ಇರುತ್ತದೆ. ಯಾವುದೋ ಒಂದು ಕೆಲಸವನ್ನು ಮಾಡಲೇಬೇಕು. ಸೊ ಅದರಲ್ಲಿ ಇವತ್ತಿನ ಕಾಲಕ್ಕೆ ಸರ್ಕಾರಿ ಹುದ್ದೆ ಪಡಿಬೇಕಾದರೆ ತುಂಬ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಬಹಳಷ್ಟು ವಿದ್ಯಾರ್ಥಿಗಳು, ಬಹಳಷ್ಟು ಆಸ್ಪಿರೆಂಟ್ಸ್ ತಮ್ಮ ವಯಸ್ಸು ಮೀರ್ತಾ ಬಂದಿರುತ್ತದೆ. ಸೊ ಅಂಥವರಿಗೂ ಕೂಡ ಈ ಹುದ್ದೆ ಸಿಗೋದಿಲ್ಲ. ಈ ಒಂದು ಹಂತದಲ್ಲಿ 20, 25ನೆಯ ಈ ಈ ಒಂದು ವಯಸ್ಸಿನಲ್ಲಿ ತಮಗೆ ಈ ಹುದ್ದೆ ಸಿಕ್ತು ಅಂತಂತಂದರೆ, ಸರ್ಕಾರಿ ಹುದ್ದೆ ಸಿಕ್ತು ಅಂತಂದರೆ ಮುಂದೆ ನೀವು ಆರ್ಥಿಕವಾಗಿ ಸಬಲರಾಗ್ತೀರಿ. ಇನ್ನೂ ಹೆಚ್ಚು ಅಧ್ಯಯನ ಮಾಡಿ ನಿಮಗೆ